ಗುಡ್ಡೆ ಇದನ್ನು ಕ್ಯಾಶುವಲ್ ಆಗಿ ಸ್ಥಳೀಯರು ಇಲ್ಲಿ ವಾಸ ಮಾಡುವ ಜನರು 7 ಬೆಟ್ಟಗಳು ಅಂತ ಕರೀತಾರೆ. ಇದ್ದಾಗ ಸರ್ ಏನಾದ್ರು ಪಾಠ ಮಾಡ್ಬೇಕಾದ್ರೆ ಆದಿಮಾನವರು ಅಂದ್ರೆ ಸಾಕು ಒಂದು ಕುತೂಹಲ ಇರ್ತಿತ್ತು ಪಾಠ ಮಾಡಿದಾಗ. ಸೊ ಆದಿಮಾನವರು ಅಂದ್ರೆ ಬಟ್ಟೆನೇ ಆಗ್ತಿರ್ಲಿಲ್ವಲ್ಲ, ಒಂದು ನ್ಯಾಚುರಲ್ ಆಗಿ ಅಂದ್ರೆ ನೈಸರ್ಗಿಕವಾಗಿ ಏನಾದ್ರು ಒಂದು ಎಳೆನೋ ಇಲ್ಲಾಂದ್ರೆ ಬೇರೆ ಏನಾದ್ರು ಧರಿಸ್ಕೊಂಡು ಅದರದೇ ಒಂದು ಡ್ರೆಸ್ ಮಾಡ್ಕೊಂಡು ಹಾಕೊಂತಿದ್ರು. ಇದು ತುಂಬಾ ಡಿಫ್ರೆಂಟ್ ಇದೆ. ನಾವು ಒಂಥರ ಫಾರಂ ಕೋಳಿ ಇದ್ದಂಗೆ, ಅವ್ರು ಒಂಥರ ನಾಟಿ ಕೋಳಿ ಇದ್ದಂಗೆ ಅಂದ್ರೆ ಆದಿಮಾನವರು. ಸೊ ಇದರಲ್ಲಿ 2 ತರ ಇದಾವೆ, ಒಂದು ತುಂಬಾ ದೊಡ್ಡದು, ಇನ್ನೊಂದು ತುಂಬಾ ಚಿಕ್ಕದು. ಸೊ ಆದಿಮಾನವರ ಸಮಾಧಿ ಅಂದ್ರೆ ಅವರು ಅವಾಗ ಏನಕ್ಕೆ ಹಾಕಿದ್ದಾರೆ ಅಂದ್ರೆ 6 ವರ್ಷಗಳ ಹಿಂದೆ ಅವರು ಕೂಡ ಇದೇ ನೀರನ್ನು ಯೂಸ್ ಮಾಡ್ತಿದ್ರು. ಅವಾಗ ಫೈನಲಿ ಇಲ್ಲಿ ಮುಖ ತೊಳ್ಕೊಂಡೆ. ಇವಾಗ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ನಾನು ಇವತ್ತು ಮೋರಿಯಾರ್ ಗುಡ್ಡ ಬಂದಿರೋದು, ಅಂದ್ರೆ ಹಿರೇಬೆಣಕಲ್ಲು. ಇದು ಇಲ್ಲಿ ಆದಿಮಾನವರು ವಾಸ ಮಾಡಿದ್ರಂತೆ. ಸೊ ಈ ಬೆಟ್ಟನ ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ, ಬನ್ನಿ ಗೈಸ್. ಸೊ ಹಿರೇಬೆಣಕಲ್ ನೀವು ಬರ್ಬೇಕಂದ್ರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು, ಅಲ್ಲಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿಂದ ಒಂದು ದಾಸ್ನಾಳ್ ಬ್ರಿಡ್ಜ್ ಅಂತ ಬರುತ್ತೆ. ಸೊ ಅಲ್ಲಿಂದ ಒಂದು 5 ಕಿಲೋಮೀಟರ್ ಡ್ರಾಪ್ ಇಲ್ಲೋ ಆಟೋದಲ್ಲಿ ಬಂದ್ರೆ ನಮಗೆ ಹಿರೇಬೆಣಕಲ್ ಸಿಗುತ್ತೆ. ಸೊ ಹಿರೇಬೆಣಕಲ್ಲಿಂದ ಬರೋ ದಾರಿ ಅದೇ ನೋಡಿ, ಅದು ಮತ್ತೆ ಅದು ಮೇಲಿರೋದು ರೈಲ್ವೆ ಟ್ರ್ಯಾಕು. ಈ ಕಡೆ ಹೋದ್ರೆ ಕೊಪ್ಪಳ ಹೋಗ್ತೀವಿ, ಈ ಕಡೆ ಹೋದ್ರೆ ಹೊಸಪೇಟೆ ಹೋಗ್ತೀವಿ. ಸೊ ನಾನು ಡ್ರಾಪ್ ತಗೊಂಡೆ ಬಂದಿರೋದು ಇವಾಗ ಇಲ್ಲಿ. ಸೊ ಗೈಡಲ್ಲಿ ಸೊ ಬನ್ನಿ ಗೈಸ್, ಇಲ್ಲಿ ಎಲ್ಲೋ ಮಾರ್ಕ್ ಎಲ್ಲ ಹಾಕಿದ್ದಾರೆ ಮೇಲೆ ಗುಡ್ಡಕ್ಕೆ ಹೇಗೆ ಹೋಗ್ಬೇಕಂತ. ಗೈಸ್ ನಾನು ಇವಾಗ ಹೆಂಗಾಸಿ ಬಂದೆ. ಸೊ ಇಲ್ಲಿ ನೋಡಿ, ಫಾರೆಸ್ಟ್ ಗಾರ್ಡ್ ಅವ್ರಿಗೋಸ್ಕರ ಇರಕ್ಕಂತ ಮಾಡಿದ್ದಾರೆ ಹಂಗೆ. ಮತ್ತೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ ಮೋರಿಯಾರ್ ಗುಡ್ಡೆ ಇದರ ಬಗ್ಗೆಯಲ್ಲಿ. ಒಂಥರ ನಕ್ಷತ್ರ ಹಾಕಿದ್ದಾರೆ, ಅಂದ್ರೆ ಯಾವ ತರ ಇಲ್ಲ ಇದೆ ಒಳಗೆ ಅಂತ ನೋಡಿ, ತೋರಿಸ್ತೇನೆ, ನೋಡ್ಕೊಂಡ್ಬಿಡಿ ಗೈಸ್. ಮೋರಿಯಾರ್ ಗುಡ್ಡ ಹೋಗ್ಬೇಕಂದ್ರೆ ಈ ತರ ಎಲ್ಲ ಮಾರ್ಕ್ ಹಾಕಿರ್ತಾರೆ ಅವರು, ಎಲ್ಲೋ ಮಾರ್ಕ್ ಹಾಕಿದ್ದಾರೆ ಗುಡ್ಡಕ್ಕೆ ಹೆಂಗಾಸಿ ಹೋಗ್ಬೇಕಂತ. ಯಾಕಂದ್ರೆ ಪ್ರವಾಸಿಗರು ಒಬ್ಬೊಬ್ರೆ ಬಂದಿರ್ತಾರೆ ಒಂದೊಂದು ಟೈಮು. ಸೊ ಅವ್ರಿಗೆ ಕನ್ಫ್ಯೂಷನ್ ಆಗ್ಬಾರ್ದಂತ ಈ ತರ ಎಲ್ಲ ಎಲ್ಲೋ ಮಾರ್ಕ್ ಹಾಕಿದ್ದಾರೆ. ಸೊ ಫಾರೆಸ್ಟರ್ ಎಲ್ಲ ಅಂದ್ರೆ ಇಲ್ಲಿ ಕಾಯೋರೆಲ್ಲ ಅಲ್ಲಿ ಕೂತಿದ್ರು. ಒಬ್ರು ಯಾರೋ ಇನ್ಸ್ಟಾಗ್ರಾಮರ್ ಅಂತೆ, ಮತ್ತೆ ಹಾಗೇನೆ ಯೂಟ್ಯೂಬ್ ವಿಡಿಯೋ ಮಾಡ್ತಾರಂತವ್ರು. ಸೊ ಇವ್ರಿಗೆ ಹೇಳಿ ಏನು ಮಾಡಲ್ಲ, ಮೇಲೆ ಹೋಗಿ ಅಂತ ಹೋಗಿದ್ರಂತೆ. ಆದ್ರೆ ಆದಿಮಾನವರ ಸಮಾಧಿ ಏನಿದೆ ಅದ್ರ ಮೇಲೆಲ್ಲ ಜಿಗ್ದಿದ್ದು ಎಲ್ಲ ವಿಡಿಯೋ ವೈರಲ್ ಆಗಿದೆ. ಸೊ ಅದು ಫಾರೆಸ್ಟ್ ಆಫೀಸರಿಗೆ ಹೋಗಿ ಸೊ ಇವರಿಗೆಲ್ಲ ಪಾಪ ಬೈದಿದಾರಂತೆ, ಯಾರಿಗೂ ಬಿಡಬೇಡಿ ಯೂಟ್ಯೂಬರಿಗೆ ಅಂತ. ಸೊ ನನಗೆ ಹಾಗೆ ಮಾಡಿ ನಂಬರ್ ಕೂಡ ಇಸ್ಕೊಂಡ್ರು ಅವ್ರು. ಇವಾಗ ನಂಬರ್ ಇಸ್ಕೊಂಡು ಬಿಟ್ರು, ನೀನೇನಾದ್ರು ಈ ಆದಿಮಾನವರ ಸಮಾಧಿ ಮೇಲೆ ಏನಾದ್ರು ಹತ್ತೋದು ಏನಾದ್ರು ಮಾಡಿದ್ರೆ ನಿನ್ ಮೇಲೆ ಕೇಸ್ ಹಾಕ್ತೀವಿ ನೋಡು ಅಂತ ನನಗೆ ಹೇಳಿದ್ರು. ಓಕೆ, ಅಷ್ಟು ದೂರ ಬಂದಿರ್ತೀವಿ ಅಂದ್ರೆ ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ನಮಗೆ ಲಾಸ್ ಅಲ್ವಾ. ಅದೇ ಮೋರಿಯಾರ್ ಗುಡ್ಡೆ ಇದನ್ನು ಕ್ಯಾಶುವಲ್ ಆಗಿ ಸ್ಥಳೀಯರು ಇಲ್ಲಿ ವಾಸ ಮಾಡುವ ಜನರು 7 ಬೆಟ್ಟಗಳು ಅಂತ ಕರೀತಾರೆ. ಸೊ ಇದು ಮೋರಿಯಾರ್ ಗುಡ್ಡ ನಮ್ಮ ಕರ್ನಾಟಕದ ಬೃಹತ್ ಶಿಲಾತಾಣಗಳಲ್ಲಿ ಇದು ಕೂಡ ಒಂದಾಗಿದೆ. ಸೊ ನಾವು ಗೈಸ್ ಭಾರತದಲ್ಲಿ ತುಂಬಾ ಕಡೆ ನೋಡ್ಬೋದು ಆದಿಮಾನವರ ಸಮಾಧಿಗಳು. ಅದೇ ಕರ್ನಾಟಕ ಅಂತ ಬಂದ್ರೆ ಯಾದಗಿರಿ ಮತ್ತೆ ಈ ಕೊಪ್ಪಳ ಜಿಲ್ಲೆ ಒಳಗೆ ಜಾಸ್ತಿ ಆದಿಮಾನವರ ಸಮಾಧಿ ನೋಡೋಕ್ ನಮಗೆ ಸಿಗೋದು. ಸೊ ಐ ಥಿಂಕ್ ನಾವು ಚಿಕ್ಕವರಿದ್ದಾಗ 6ನೇ 7ನೇ ತರಗತಿ ಇದ್ದಾಗ ಸರ್ ಏನಾದ್ರು ಪಾಠ ಮಾಡ್ಬೇಕಾದ್ರೆ ಆದಿಮಾನವರು ಅಂದ್ರೆ ಸಾಕು ಒಂದು ಕುತೂಹಲ ಇರ್ತಿತ್ತು ಪಾಠ ಕೇಳಕ್ಕೆ. ಯಾಕಂದ್ರೆ ಅವರ ಜೀವನ ಶೈಲಿ ಅಂದ್ರೆ ಬಟ್ಟೆ ಹೇಗ್ ಧರಿಸ್ತಿದ್ರು ಅಂದ್ರೆ ಅವಾಗ ನಮಗೆ ಇಮ್ಯಾಜಿನ್ ಆಗ್ತಿತ್ತು ಪಾಠ ಮಾಡಿದಾಗ. ಸೊ ಆದಿಮಾನವರು ಅಂದ್ರೆ ಬಟ್ಟೆನೇ ಆಗ್ತಿರ್ಲಿಲ್ವಲ್ಲ, ಒಂದು ನ್ಯಾಚುರಲ್ ಆಗಿ ಅಂದ್ರೆ ನೈಸರ್ಗಿಕವಾಗಿ ಏನಾದ್ರು ಒಂದು ಎಳೆನೋ ಇಲ್ಲಾಂದ್ರೆ ಬೇರೆ ಏನಾದ್ರು ಧರಿಸ್ಕೊಂಡು ಅದರದೇ ಒಂದು ಡ್ರೆಸ್ ಮಾಡ್ಕೊಂಡು ಹಾಕೊಂತಿದ್ರು.
ಅವರು ಆಹಾರ ಪದ್ಧತಿ ಯಾವ ತರ ಅಂದ್ರೆ ಅವ್ರು ಎಲ್ಲಿ ಹೋಗ್ತಾರೋ ಒಂದು ಕಳ್ಳನ್ನು ಹೊಡೆದು ಅದೇ ಆಯುಧ ಅವ್ರದ್ದು. ಏನಾದ್ರು ಒಂದು ಪ್ರಾಣಿ ಸಿಕ್ಕರೆ ಸಾಕು ಅದನ್ನೇ ಹೊಡೆದು ಅದನ್ನೇ ಬೇಟೆಯಾಡಿ ಅದೇ ಒಂದು ಆಹಾರನಾಗಿ ಸೇವಿಸಿ ಜೀವನ ನಡೆಸ್ತಿದ್ದರು ಆದಿಮಾನವರು. ಸೊ ನಮಿಗೂ ಅವರಿಗೂ ತುಂಬಾ ಡಿಫ್ರೆಂಟ್ ಇದೆ. ನಾವು ಒಂಥರ ಫಾರಂ ಕೋಳಿ ಇದ್ದಂಗೆ, ಅವ್ರು ಒಂಥರ ನಾಟಿ ಕೋಳಿ ಇದ್ದಂಗೆ ಅಂದ್ರೆ ಆದಿಮಾನವರು. ಸೊ ಅವ್ರು ಹೆಂಗಿರ್ತಿದ್ರು ಅಂದ್ರೆ ಒಂದೇನಾದ್ರು ಒಂದು ಪ್ರಾಣಿ ಏನಾದ್ರು ಸಿಕ್ಕರೆ ಇಡೀ ಕುಟುಂಬನೇ ಅದನ್ನ ಹಂಚ್ಕೊಂಡು ತಿಂತಿದ್ರು. ಇವಾಗ ಇವಾಗ ಬಿಸಿಲು ಸ್ವಲ್ಪ ಕಡಿಮೆ ಆಗಿದೆ. ಸೊ ಇವಾಗ್ಲೇ ನಾನು ವಿಡಿಯೋ ಮಾಡ್ಬೇಕು ಮೇಲೆ ಹೋಗಿ. ಆದಿ ಮಾನವರ ಸಮಾಧಿ ಇನ್ನೂವರೆಗೂ ಒಂದು ಕೂಡ ತೋರಿಸಿಲ್ಲ ನಾನು. ಖಂಡಿತ ಅಲ್ಲಿ ಒಂದು ಎಲ್ಲೋ ಮಾರ್ಕ್ ಹಾಕಿದ್ದಾರೆ. ಸೊ ಕನ್ಫ್ಯೂಷನ್ ಆಗ್ತಿತ್ತು ದಾರಿ, ಅದಕ್ಕಾಗಿ ಸುಮ್ಮನೆ ನಿಂತಿದ್ದೀನಿ ಆ ಕಡೆ ಹೋಗ್ಬೇಕಂತ. ಸೊ ಗೂಗಲ್ ಮ್ಯಾಪ್ ತೆಗೆದು ಇವಾಗೆಲ್ಲ ಸರ್ಚ್ ಮಾಡಿದ್ದೀನಿ. ಸೊ ಈ ಕಡೆ ಗ್ರೀನ್ ಹಾಕಿದ್ದಾರೆ, ಈ ಕಡೆ ಎಲ್ಲೋ ಇದೆ. ಗ್ರೀನ್ ಅಂದ್ರೆ ಬರೋದು ಇರ್ಬೋದು ಮೇ ಬಿ. ಸೊ ಎಲ್ಲೋ ಹಾಕಿದ್ದಾರೆ. ಸೊ ಹಿಂಗ್ ಹೋಗ್ಬೇಕು. ಇನ್ನೊಂದು 600-700 ಕರ್ನಾಟಕದಲ್ಲಿ ಕೂಡ ಆದಿಮಾನವರ ಸಮಾಧಿ ಇದೆ ಅಂತ ಕೆಲವು ವರ್ಷಗಳ ಹಿಂದೆ ಯಾರಿಗೂ ಗೊತ್ತಿರಲಿಲ್ಲ. ಸೊ ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದು ಕರ್ನಾಟಕದಲ್ಲಿ ಉತ್ಖನನ ನಡೆಸ್ತಾನೆ. ಅಂದ್ರೆ ಇದು ಯಾವ ಯುಗದು ಮತ್ತು ಆದಿಮಾನವರು ಉಪಯೋಗ ಮಾಡಿರುವಂತಹ ವಸ್ತುಗಳು ಏನಾರ ಸಿಗ್ತಾವ ಅಂತ ಉತ್ಖನನ ಮಾಡ್ತಾರಂತೆ. ಸೊ ಆವಾಗ ನವಶಿಲಾ ಯುಗ ಮತ್ತು ಕಬ್ಬಿಣ ಶಿಲಾಯುಗ ಇದರ ನಡುವೆ ಒಂದು ಮಡಿಕೆ ಸಿಗುತ್ತೆ. ಸೊ ಆದಿಮಾನವರು ಉಪಯೋಗ ಮಾಡಿರುವಂತಹ ಒಂದು ಮಡಿಕೆ ಸಿಗುತ್ತೆ. ಸೊ ಆವಾಗ ಆ ಬ್ರಿಟಿಷ್ ಅಧಿಕಾರಿಗೆ ಗೊತ್ತಾಗುತ್ತೆ, ಓ ಕರ್ನಾಟಕದಲ್ಲಿ ಕೂಡ ಆದಿಮಾನವರು ಬಂದು ವಾಸ ಮಾಡಿದ್ದಾರೆ ಅಂತ. ಸ್ಟಾರ್ಟಿಂಗ್ ಇಲ್ಲಿಂದಾನೇ ಸ್ಟಾರ್ಟ್ ಆಗೋದು. ಸೊ ನಾವು ಬಂದಿರೋದು ಇವಾಗ ಹಿಂಗ್ ಕೆಳಗಾಸಿ ಹಿಂಗ್ ಬಂದ್ವಿ ಇವಾಗ. ಸೊ ಅಲ್ಲಿ ಒಂದು ನಗಾರಿ ನೋಡ್ಬೋದು ನೀವು. ಸೊ ಜೂಮ್ ಮಾಡ್ತೀನಿ ನೋಡಿ ಗೈಸ್. ನಲ್ಲಿ 3 ಕಿಲೋಮೀಟರ್ ನಡ್ಕೊಂಡು ಬಂದು ಟಾಪ್ಗೆ ಬಂದೇ ಬಿಟ್ವಿ, ಅಂದ್ರೆ ಆದಿಮಾನವರ ಸಮಾಧಿ ಇರೋ ಜಾಗಕ್ಕೆ. ಸೊ ಇದರಲ್ಲಿ 2 ತರ ಇದಾವೆ, ಒಂದು ತುಂಬಾ ದೊಡ್ಡದು, ಇನ್ನೊಂದು ತುಂಬಾ ಚಿಕ್ಕದು. ಸೊ ಆದಿಮಾನವರ ಸಮಾಧಿ ಅಂದ್ರೆ ಅವರು ಅವಾಗ ಏನಕ್ಕೆ ಹಾಕಿದ್ದಾರೆ ಅಂದ್ರೆ, ಸೊ ಅವ್ರ ಹಿರಿಯರು ಏನಾದ್ರು ತೀರ್ಕೊಂಡ್ರೆ ಸೊ ಈ ತರ ಹಾಕಿದ್ರೆ ಅವರ ಸ್ವರ್ಗದಲ್ಲಿ ಆತ್ಮದಲ್ಲಿ ಏನೋ ಶಾಂತಿ ಸಿಗುತ್ತೆ ಅಂತ ಈ ತರ ಮಾಡ್ತಿದ್ರಂತೆ ಸಮಾಧಿ ಎಲ್ಲ. ಸೊ ಗಂಗಾವತಿ ಮತ್ತೆ ಕೊಪ್ಪಳ ಈ ಕಡೆ ಜನ ಯಾರಾದ್ರು ಈ ವಿಡಿಯೋ ನೋಡ್ತಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಕ್ಲಿಯರ್ ಆಗಿ ಏನಂತ. ನನಗೂ ಸಂಪೂರ್ಣ ಗೊತ್ತಿಲ್ಲ. ಸೊ ಅದೇ ಸಮಾಧಿ ಹಾಕಿದ್ರು ಅವಾಗಂತ, ಯಾಕಂದ್ರೆ ನಿಮ್ಮೂರ ಬಗ್ಗೆ ನಿಮಗೆ ಗೊತ್ತಿರುತ್ತಲ್ವಾ ಜಾಸ್ತಿ. ಸೊ ಅದಕ್ಕೆ. ಸೊ ನೋಡಿ ಗೈಸ್, ಇದು ದೊಡ್ಡ ಸಮಾಧಿ. ಇದು ನನ್ಕಿಂತ ಹೈಟ್ ಇದೆ, ನಾನು 5 ಅಡಿ ಇದ್ದೀನಿ, ಅಂದ್ರೆ ನನ್ಕಿಂತ ಜಾಸ್ತಿ ಹೈಟ್ ಇದೆ. ನೋಡಿ ಕಲ್ಲು ಹೇಗೆ ಇಟ್ಟಿದ್ದಾರೆ ಅಂತ. ಈ ಕಡೆ ಒಂದು ಕಲ್ಲು, ಈ ಕಡೆ ಒಂದು ಕಲ್ಲು, ಹಿಂದೆ ಒಂದು ಕಲ್ಲು, ಅಂದ್ರೆ 4 ಕಲ್ಲು ಹಾಕಿ ಒಂದು ಸಮಾಧಿ ಕಟ್ಟಿದ್ದಾರೆ. ಯಾವುದೇ ಒಂದು ಸಮಾಧಿ ನೋಡಿದರು ಹಿಂಗ ಒಂದು ಓಪನ್ ಇರುತ್ತೆ, 4 ಕಡೆ ಕ್ಲೋಸ್ ಮಾಡಿರ್ತಾರೆ ಆ ಥರ. ಆದ್ರೆ ಸುಮಾರು ವರ್ಷಗಳಾದರೂ ಇನ್ನೂವರೆಗೂ ಏನೂ ಆಗಿಲ್ಲ ಈ ಸಮಾಧಿ. ಅದಕ್ಕೆ ಗ್ರೇಟ್ ಅನ್ಲೇಬೇಕು ಅವರಿಗೆ. ಸುಮಾರು ವರ್ಷಗಳ ಹಿಂದೆ ಅವರು ಕೂಡ ಇದೇ ನೀರನ್ನು ಯೂಸ್ ಮಾಡ್ತಿದ್ರು ಅವಾಗ. ಫೈನಲಿ ಇಲ್ಲಿ ಮುಖ ತೊಳ್ಕೊಂಡೆ. ಇವಾಗ ಆ ಕಡೆ ಸ್ವಲ್ಪ ಪ್ಲೇಸ್ ಇದಾವೆ. ಸೊ ಆದಿಮಾನವರು ಹೇಗೆ ಕಳ್ದಿಟ್ಟಿದ್ದಾರೆ ಮತ್ತೆ ಸಮಾನ
ಗೈಸ್ ಇವಾಗ ನಾನು ಬಂದಿರೋದು ಈ ದಾರಿ ನಂತರ. ಸೊ ನಾನು ಸಮಾಧಿ ನೋಡ್ಬೇಕಂದ್ರೆ ಹಂಗ್ ಹೋಗ್ಬೇಕು. ಇಲ್ಲಿ ಒಂದು ನಗಾರಿ ಇಟ್ಟಿದ್ದಾರೆ, ಅಂದ್ರೆ ಅದ್ರ ಕ್ಯಾಪಾಸಿಟಿ ಏನಂತ ಇವಾಗ ತೋರಿಸ್ತೀನಿ ನೋಡಿ. ಮೇಲೆ ಹೋಗಿ ಇಲ್ಲಿ ಬಂದೆ, ನಗಾರಿ ಅಲ್ಲಿದೆ ನೋಡಿ. ಸೊ ಇದು ನಗಾರಿ. ಇದು ನಗಾರಿ ಅಂದ್ರೆ ಗೊತ್ತಾಗುತ್ತಲ್ಲ, ಡ್ರಮ್ ತರ ಒಂಥರ. ಇದೇನಪ್ಪಾ ಅಂದ್ರೆ ಒಂದ್ ಕಲ್ ತಗೊಂಡು ಕೆಳಗೆ ಬಾರಿಸಿದ್ರೆ ಬೇರೆ ತರ ಸೌಂಡ್ ಬರುತ್ತೆ. ಅದೇ ಕಲ್ ತಗೊಂಡು ಅದ್ರ ಮೇಲೆ ಬಾರಿಸಿದ್ರೆ 1 ಕಿಲೋಮೀಟರ್ ಸುತ್ತಲೂ ಕೇಳಿಸುತ್ತೆ ಅದು, ನಾವು ಆ ನಗಾರಿನ ಬಾರಿಸಿದ್ರೆ. ಸೊ ಇಲ್ಲಿ ಕಲ್ಲಿಲ್ಲ, ತೋರ್ಸೋಣ ಅಂದ್ರೆ ಇದು ಮಾಡಿ. ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮೂಲಕ ತಿಳಿಸಿ ಇವತ್ತಿಂದ ಈ ವಿಡಿಯೋ ಹೇಗಿದೆ ಅಂತ. ಮತ್ತೆ ಮುಂದೆ ಯಾವ ತರ ವಿಡಿಯೋ ಬೇಕಂತಾನು ಕಾಮೆಂಟ್ ಮೂಲಕ ತಿಳಿಸ್ಬೋದು. ಸೊ ನೀವು ಕಾಮೆಂಟ್ ಮಾಡಿದ್ರೆ ಆ ಥರನೇ ವಿಡಿಯೋ ಮಾಡ್ತೀನಿ ನಾನು. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ ಗೈಸ್. ಹಾಗೇನೆ ರೀಸೆಂಟ್ ಆಗಿ ನಾನು ಒಂದು ವಿಡಿಯೋ ಬಿಟ್ಟಿದ್ದೆ, ಮಂಜರಾಬಾದ್ ಫೋರ್ಟು. ಸೊ ಆ ವಿಡಿಯೋ ಕೂಡ ಸಖತ್ತಾಗಿದೆ. ದಯಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ದಯಮಾಡಿ ಟೈಮ್ ಇದ್ರೆ ಆ ವಿಡಿಯೋನು ಕೂಡ ಒಂದ್ಸತಿ ನೋಡಿ ಅನ್ಕಂದ. ಸೊ ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.